ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈರ್ ಸಿಂಪಲ್ ಆಗಿ ಅಸೆಂಬ್ಲಿಂಗ್ ಮಾಡೋದು ಹೆಂಗೆ ಅಂತ ಫಾಸ್ಟ್ ಆಗಿ ತೋರಿಸ್ಬಿಡ್ತೀನಿ. ತುಂಬಾ ಸಿಂಪಲ್ ಇದೆ. ಇದರಲ್ಲಿ ಒಂದು ಪ್ಲೇಟ್ ಇರುತ್ತೆ ಕೆಳಗೆ, ಇದು ಮೇಲ್ಗಡೆ ಕ್ಲಾಂಪ್ ಕೂರುವಂಥದ್ದೆಲ್ಲ, ಕೆಳಗಡೆ ಬಂದು ಪ್ಲೇಟ್ ಇರುತ್ತೆ. ಯಾವ ಪ್ಲೇಟ್ ಅಂದ್ರೆ ಪಂಪ್ ಪ್ಲೇಟ್ ಅಂತ ಹೇಳ್ತೀವಿ ಇದನ್ನ. ಈ ಪಂಪ್ ಪ್ಲೇಟ್ ಕೆಳಗಡೆ ಇದೆಯಲ್ಲ, ಇದೇ ಪ್ಲೇಟ್. ಈ ಪ್ಲೇಟಿಗೆ ಮೊದಲು ಪಂಪ್ ಕೂರಿಸ್ಬೇಕು. ಪಂಪ್ನ ಬೋಲ್ಟ್ ನಟ್ ಹಾಕಿ ಕೂರಿಸ್ಕೊಂಡು ಇಲ್ಲಿ SV ಕೂರುತ್ತೆ. ಇಲ್ಲಿ ವೈರಿಂಗ್ ಕನೆಕ್ಷನ್ ಆಗಿದೆ. ಇಲ್ಲಿ SMP ಇದೆ, ಪವರ್ ಸಪ್ಲೈ ಅಂತ ಹೇಳ್ತೀವಿ. ಪವರ್ ಸಪ್ಲೈ ಕೇಬಲ್ ಬರುತ್ತೆ. ಇದ್ರಲ್ಲಿ ನೋಡಿ ತುಂಬಾ ಸಿಂಪಲ್. ಮೊದಲು ವೈರಿಂಗ್ ಕನೆಕ್ಷನ್ ಮಾಡ್ಬಿಟ್ಟಿದೆ ಇದರಲ್ಲಿ. ಇದು ಇಂಡಿಕೇಟರ್ ಬಂದಿರೋದು, ಇಂಡಿಕೇಟರ್ದು ವೈರ್ ಇದು. ಇಂಡಿಕೇಟರ್ ಅಂದ್ರೆ ಫ್ರಂಟ್ ಅಲ್ಲಿ ಬರುತ್ತಲ್ವ ಇಂಡಿಕೇಟರ್, ಈ ಇಂಡಿಕೇಟರ್ ಮುಂಚೆ ಬರ್ತಾ ಇರ್ಲಿಲ್ಲ, ಈಗೆಲ್ಲ ಇಂಡಿಕೇಟರ್ ಬರ್ತಾ ಇದೆ ಇದರಲ್ಲಿ. ಆ ಇಂಡಿಕೇಟರ್ ವೈರಿಂಗ್ ಬಂದು ಈ ವೈರಿಂಗ್ ಇದೆ. ಈ ಇಂಡಿಕೇಟರ್ ವೈರಿಂಗ್ ನ ಮಾಡ್ಕೋಬೇಕು. ಆಮೇಲೆ ಫ್ಲೋಟ್ ಸ್ವಿಚ್ ವೈರ್, ಇದು ಫ್ಲೋಟ್ ಸ್ವಿಚ್ ವೈರ್ ಇದು. ಈ ಫ್ಲೋಟ್ ಸ್ವಿಚ್ ನೋಡಿ ಎಲ್ಲಿ ಫಿಟ್ ಆಗಿದೆ. ಇದು ಫ್ಲೋಟ್ ಸ್ವಿಚ್ ಆನ್ ಅಂಡ್ ಆಫ್ ಆಗುವಂಥದ್ದು, ಆನ್ ಆಫ್ ಆಗತ್ತೆ. ಇದೇ ಫ್ಲೋಟ್ ಸ್ವಿಚ್ ವೈರಿಂಗ್ ಇಲ್ಲಿ ಫಿಟ್ ಆಗಿದೆ ನೋಡಿ. ಫ್ಲೋಟ್ ಸ್ವಿಚ್ 2 ಹೋಲ್ ಇರುತ್ತೆ ಇದರಲ್ಲಿ. ಒಂದು ವಾಟರ್ ಹೋಗ್ಲಿಕ್ಕೆ 2 ಹೋಲ್ ಇದೆ. ಒಂದು ವಾಟರ್ ಕನೆಕ್ಷನ್ಗೆ, ವಾಟರ್ ಟ್ಯಾಂಕಿಗೆ ಬೀಳಕ್ಕೆ, ಇನ್ನೊಂದು ಫ್ಲೋಟ್ ಸ್ವಿಚ್. ಈ ಫ್ಲೋಟ್ ಸ್ವಿಚ್ ವೈರನ್ನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಕನೆಕ್ಷನ್ ಮಾಡೋದು. ಕನೆಕ್ಷನ್ ಸಿಂಪಲ್ ಇದೆ, ಹಿಂದಿನ ವಿಡಿಯೋದಲ್ಲಿ ನೋಡಿದ್ರ ಅನ್ಸುತ್ತೆ. ಆದ್ರೂ ಇನ್ನೊಂದ್ಸಲಿ ಹೇಳಿರ್ತೀನಿ. ಇದರಲ್ಲಿ SMPS ಬ್ಲಾಕ್ ಏನಿದೆ, ಒಂದು ನಿಮಿಷ. SMPS ಬ್ಲಾಕ್, SMPS ನೆಗೆಟಿವ್ ಅಂದ್ರೆ ಬ್ಲಾಕ್ ವೈರು ಪಂಪು ಮತ್ತೆ SV ಗೆ ಕನೆಕ್ಷನ್ ಕೊಟ್ಟಿದೆ. ಓಕೆ, ಪಂಪು ಮತ್ತೆ SV ಕನೆಕ್ಷನ್ ಕೊಟ್ಟಿದೆ. UV ಒಂದು ಕೊಟ್ಟಿಲ್ಲ, UV ಆಮೇಲೆ ತೋರಿಸ್ತೀನಿ ಕೊನೆಗೆ. SMPS ನೆಗೆಟಿವ್ ಬಂದು ಬ್ಲಾಕ್ ವೈರು, ಪಂಪಿನ್ ನೆಗೆಟಿವ್ SV ನೆಗೆಟಿವ್, SV ವೈಟ್ ವೈರು. ಅದಾದ್ಮೇಲೆ ಫ್ಲೋಟ್ ಸ್ವಿಚ್ ವೈರು, ಇದು ಫ್ಲೋಟ್ ಸ್ವಿಚ್ ವೈರ್ ಈ ಕಡೆಯಿಂದ ಬಂದಿರೋದು. ಇದು ಫ್ಲೋಟ್ ಸ್ವಿಚ್ ವೈರು. ಇದು ಬಂದು ಪಾಸಿಟಿವ್ ಕನೆಕ್ಷನ್. ಪಾಸಿಟಿವ್ಗೆ ಇಂಡಿಕೇಟರ್ ಒಂದು ವೈರ್ ಬಂದಿದೆ. ಇದು ಇಂಡಿಕೇಟರ್ ವೈರು. ಇಂಡಿಕೇಟರ್ ಅಲ್ಲಿ ನೆಗೆಟಿವ್ ಬ್ಲಾಕ್ ಅಂತ ಏನ್ ಕಲರ್ ಇದೆ ಅದು ನೆಗೆಟಿವ್ ಕೊಡಬೇಕು. ಇಲ್ಲಿ ಕಾಮನ್ ನೆಗೆಟಿವ್ ಮಾಡಬೇಕು. ಇಲ್ಲಿ ಕೊಟ್ಟಿದೆ ನೋಡಿ ನೆಗೆಟಿವ್. ಇದು ಪಾಸಿಟಿವ್. ಈ ಪಾಸಿಟಿವ್ ಫ್ಲೋಟ್ ಸ್ವಿಚ್ ವೈರ್ಗೆ ಒಂದು ಇಂಡಿಕೇಟರ್ ವೈರ್ ಕೊಟ್ಟಿದೆ. ಅದಾದ್ಮೇಲೆ ಬಂದು ಫ್ಲೋಟ್ ಸ್ವಿಚ್ ವೈರ್ ರೆಡ್ ಕಲರ್ ಕೊಟ್ಟಿದೆ. ಇನ್ನೊಂದು ಫ್ಲೋಟ್ ಸ್ವಿಚ್ ವೈರ್ ಬ್ಲಾಕ್ ಕಲರ್ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಬಂದು ಪಾಸಿಟಿವ್, ಯಾವುದು ಪಂಪ್ ಪಾಸಿಟಿವ್, SV ಪಾಸಿಟಿವ್ ಕೊಟ್ಟಿದೆ. ಇಷ್ಟೇ, ತುಂಬಾ ಸಿಂಪಲ್ ಇದೆ ವೈರಿಂಗ್ ಕನೆಕ್ಷನ್. ಇದು SV ಕನೆಕ್ಷನ್ ಮಾಡಬೇಕು. ಎಲ್ಲ ಡೈರೆಕ್ಷನ್ ನೋಡ್ ಮಾಡಿ. ಇದು ಪಂಪಿನ ಇನ್ಪುಟ್ಗೆ SV ಹಾಕ್ಬೇಕು ಯಾವಾಗ್ಲೂ. ಇದಾದ್ಮೇಲೆ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಫಿಟ್ ಮಾಡ್ಬಿಡಿ. ಇದಾದ್ಮೇಲೆ ಏನು ಮೆಂಬ್ರೇನ್ ಹೌಸಿಂಗ್ ಹಾಕ್ಬೇಕು. ಇಲ್ಲಿ ಮೆಂಬ್ರೇನ್ ಹೌಸಿಂಗು, ಇಲ್ಲಿ UV ಚೇಂಬರು, ಇಲ್ಲಿ ಕಾರ್ಬನ್ ಸೆಡಿಮೆಂಟ್ ಕೂರುತ್ತೆ. ಈಗ ತೋರಿಸ್ತೀನಿ ನೋಡಿ ಅದನ್ನ. ಇದು ನೋಡಿ ಮೆಂಬ್ರೇನ್ ಹೌಸಿಂಗು ರೆಡಿ ಮಾಡಿದೆ. ಇದೇ ಮೆಂಬ್ರೇನ್ ಹೌಸಿಂಗು. ಮೇಲೆ ಇನ್ಪುಟ್ ಇರುತ್ತೆ, ಕೆಳಗಡೆ ಒಂದು ರಿಜೆಕ್ಟ್ ವಾಟರ್. ಇದರಲ್ಲಿ ಇದು ರಿಜೆಕ್ಟ್ ವಾಟರ್ ಇರುತ್ತೆ, ಇದು ಪ್ಯೂರಿಫೈಡ್ ವಾಟರ್. ಕನ್ಫ್ಯೂಸ್ ಆಗಬೇಡಿ. ಇದು ವೇಸ್ಟೇಜ್ ವಾಟರ್, ಇದು ಪ್ಯೂರಿಫೈಡ್ ವಾಟರ್. ಇದು ನೋಡಿ, ಇದು ಬಂದು ಮೆಂಬ್ರೇನ್ ಹೌಸಿಂಗ್ ಏನ್ ಹೇಳಿದ್ನಲ್ಲ, ಮೊದಲು ಮೆಂಬ್ರೇನ್ ಹೌಸಿಂಗ್ ನ ಕೂರಿಸ್ಕೊಳ್ಳಿ. ಮೆಂಬ್ರೇನ್ ಹೌಸಿಂಗ್ ಕೂರ್ಸಿದ್ಮೇಲೆ FR ಅಂತ ಇದೆ, FR ಹಾಕ್ಬಿಡಿ. ಯಾವುದು ವೇಸ್ಟೇಜ್ ವಾಟರ್ಗೆ ಹೇಳಿದ್ನಲ್ಲ, ರಿಜೆಕ್ಟ್ ವಾಟರ್ಗೆ
ಇದು ರಿಜೆಕ್ಟ್ ವಾಟರ್ ಇರುತ್ತೆ. ಅಲ್ಲಿಂದ ಕೆಳಗಡೆ ಕನೆಕ್ಷನ್ ಮಾಡಬೇಕು. ಇದರಲ್ಲಿ ಕೆಳಗಡೆದಕ್ಕೆ ಯಾವಾಗ್ಲೂ ವೇಸ್ಟೇಜ್ ಒಂದ್ ಕಡೆ ಡೈರೆಕ್ಷನ್ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು, ಮೇಲೆ ಕೆಳಗೆ ಯಾವ್ದು ಕೊಟ್ರು ನಡೆಯುತ್ತೆ. ಇದು ಬಂದು ರಿಜೆಕ್ಟ್ ವಾಟರ್ ನೋಡಿ, ಇದು ಚೇಂಜ್ ಆಗಂಗಿಲ್ಲ. ಚೇಂಜ್ ಆದ್ರೆ ನಿಮಗೆ ವರ್ಕ್ ಆಗೋದಿಲ್ಲ, ಉಲ್ಟಾ ಆಗ್ಬಿಡತ್ತೆ. ಈಗ ಆಯ್ತಲ್ಲ ಇದು. ಈಗ ಪಂಪ್ ಇಂದ ಬಂದು ಹೌಸಿಂಗ್ ಕನೆಕ್ಷನ್ ಕೊಡಬೇಕು. ಅಲ್ಲಿ ಕೊಡೋ ಮಧ್ಯೆ ಒಂದು ಟಿ ಕನೆಕ್ಷನ್ ಹಾಕ್ಬೇಕು. TDS ಕಂಟ್ರೋಲರ್ ಹಾಕ್ಲಿಕ್ಕೆ ಟಿ ಕನೆಕ್ಷನ್ ಮಾಡಬೇಕು. ಪೈಪನ್ನ ಆದಷ್ಟು ಒಳಗಡೆಯಿಂದ ತಗೊಂಡ್ರೆ ಒಳ್ಳೇದು, ಲಾಕ್ ಆಗತ್ತೆ. ಇದೊಂದು ಮಿಸ್ಟೇಕ್ ಸುಮಾರು ಜನ ಮಾಡ್ತಾರೆ. ಈ ಮಿಸ್ಟೇಕ್ ಇಲ್ಲಾಂದ್ರೆ ವೈಬ್ರೇಷನ್ ಬರುತ್ತೆ, ತುಂಬಾ ವೈಬ್ರೇಷನ್ ಬರುತ್ತೆ. ನೋಡಿ, ಪಂಪ್ ಇಂದ ಸೀದಾ ಮೆಂಬ್ರೇನ್ ಹೌಸಿಂಗಿಗೆ. ಇವೆಲ್ಲ ಬೇಸಿಕ್ ಕನೆಕ್ಷನ್. ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಸಿಕ್ RO ಬೇಸಿಕ್ ಅಂತ ಇದೆ ನೋಡಿ, RO ವಾಟರ್ ಪ್ಯೂರಿಫೈರ್ ಬೇಸಿಕ್ ಡೀಟೇಲ್. ಅಲ್ಲೋಗಿ ಆ ವಿಡಿಯೋಗಳನ್ನ ನೋಡಿದ್ರೆ ಒಂದು ಅರ್ಥ ಆಗತ್ತೆ ನಿಮಗೆ ಎಲ್ಲಿಂದ ಎಲ್ಲಿ ಕೊಡ್ಬೇಕು ಕನೆಕ್ಷನ್ ಅಂತ. ಈಗ ನೋಡಿ, ಇದರಿಂದ ಕನೆಕ್ಷನ್ ಕೊಟ್ಟಿದೆ. ಓಕೆ, ಪಂಪಿಗೆ. ಇಲ್ಲಿ ಟಿ ಕನೆಕ್ಷನ್ ಮಾಡಿರೋ ಉದ್ದೇಶ TDS ಕಂಟ್ರೋಲರ್ ಹಾಕೋ ಉದ್ದೇಶಕ್ಕೆ. ಇದು TDS ಕಂಟ್ರೋಲರ್ ಹಾಕೋ ಉದ್ದೇಶಕ್ಕೆ, ಬೇರೆ ಏನಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಇದು ಪ್ಯೂರಿಫೈಡ್ ವಾಟರ್ ಇರುತ್ತೆ. ಅದು ಬಂದು UV ಚೇಂಬರ್ ಕನೆಕ್ಷನ್ ಆಗುತ್ತೆ ನೋಡಿ. ಇದು UV ಚೇಂಬರ್. ಇಲ್ಲಿ ಟಿ ಕನೆಕ್ಷನ್, ಡಬಲ್ ಟಿ ಕನೆಕ್ಷನ್ ಆಗುತ್ತೆ TDS ಕಂಟ್ರೋಲರ್ ಇದೆ ಅಂದ್ರೆ. ಇದು ಪ್ಯೂರಿಫೈಡ್ ವಾಟರ್ ಮೇಲ್ಗಡೆ ಹೋಗೋದು ಇದು. ಓಕೆ, ಇದಿನ್ನೂ ವೈರಿಂಗ್ ಕನೆಕ್ಷನ್ ಮಾಡಿಲ್ಲ, ಬಿಟ್ಟಿತ್ತು. ಈಗ ಮಾಡ್ಬೇಕು ನೋಡಿ. ಇಲ್ಲಿ ನಿಮಗೆ TDS ಕಂಟ್ರೋಲರ್ ಈ ಪಾಯಿಂಟಿಗೆ ಬರುತ್ತೆ. ತುಂಬಾ ಜನ ಗೊತ್ತಾಗಲ್ಲ ಎಲ್ಲಿ ಕೊಡ್ಬೇಕು ಅಂತ ಹೇಳಿ, ಗೊತ್ತಾಗೋದಿಲ್ಲ. TDS ಕಂಟ್ರೋಲರ್ ಇಲ್ಲಿಂದ ಇಲ್ಲಿ ಬರಬೇಕು. ಇದು TDS ಕಂಟ್ರೋಲರ್. ಹೀಗೆ ಕೊಡ್ಬೇಕಾಗತ್ತೆ. TDS ಕಂಟ್ರೋಲರ್ ಯಾವಾಗ್ಲೂ ಟೈಟ್ ಇರಬೇಕು. TDS ಕಂಟ್ರೋಲರ್ ಯಾವಾಗ್ಲೂ ಕ್ಲೋಸ್ ಇರಬೇಕು. ಬೇಕು ಅಂದಾಗ ಮಾತ್ರ ನಾವು ಅಡ್ಜಸ್ಟ್ ಮಾಡೋಂಥದ್ದು, ತುಂಬಾ ಕಡಿಮೆ ಮಾಡೋದು. ಯಾವುದೇ TDS ಕಂಟ್ರೋಲರ್ ಹಾಕ್ತಾ ಇದೆ ಅಂದ್ರೆ 2 ಟಿ ಕನೆಕ್ಷನ್ ಹಾಗೆ ಆಗತ್ತೆ. ಒಂದು ಟಿ ಕನೆಕ್ಷನ್ ನಲ್ಲಿ ಅದೇ ಕಾರಣಕ್ಕೆ ಆಗೋದಿಲ್ಲ. ಈಗ ನೋಡಿ, TDS ಕಂಟ್ರೋಲರ್ ರೆಡಿ ಆಗಿದೆ. ಈಗ ಪ್ಯೂರಿಫೈಡ್ ವಾಟರ್ ಇಲ್ಲಿಂದ ಬಂದಿದ್ದು ಇಲ್ಲಿ ಕನೆಕ್ಷನ್ ಕೊಡ್ಬೇಕು. ಇದು ಕ್ಲೋಸ್ ಇರುತ್ತೆ, ಇದು ಯಾವಾಗ್ಲೂ ಕ್ಲೋಸ್ ಇರುತ್ತೆ. ಇಲ್ಲಿಗೆ ನೀರು ಹೋಗೋದಿಲ್ಲ, ಇಲ್ಲಿಂದ ಇಲ್ಲಿಗೆ ನೀರು ಹೋಗೋದಿಲ್ಲ ಯಾವಾಗ್ಲೂ. ಇದು ಯಾವ್ದು ಕನೆಕ್ಷನ್ ಅಂದ್ರೆ ಪ್ಯೂರಿಫೈಡ್ ವಾಟರ್ ಕನೆಕ್ಷನ್ ಕೊಡ್ತಾರೆ ಈಗ. ಇದು ಪ್ಯೂರಿಫೈಡ್ ವಾಟರ್. ಇದು ನೋಡಿ, ಪ್ಯೂರಿಫೈಡ್ ವಾಟರ್ ಬಂದಿದೆ. ಇಲ್ಲಿ ನೋಡಿ, ಫ್ಲೋಟ್ ಸ್ವಿಚ್ಗೆ ತಡೀತಾ ಇದೆ. ಆದಷ್ಟು ಫ್ಲೋಟ್ ಸ್ವಿಚ್ಗೆ ಅದು ಡ್ಯಾಮೇಜ್ ಮಾಡಬಾರ್ದು, ಆ ರೀತಿನೇ ಹಾಕ್ಬೇಕು. ಇಲ್ಲಾಂದ್ರೆ ಫ್ಲೋಟ್ ಸ್ವಿಚ್ ನಿಮಗೆ ಓಪನ್ ಆಗ್ಬಿಡತ್ತೆ. ಈಗ ನೋಡಿ, ಓಪನ್ ಆಯ್ತು. ಫ್ಲೋಟ್ ಸ್ವಿಚ್ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಸೈಡ್ ಆಗ್ತಾ ಇದ್ದೀನಿ.
ಇವಾಗ ಸರಿ ಆಯ್ತು ನೋಡಿ. ಫ್ಲೋಟ್ ಸ್ವಿಚ್ ಡೈರೆಕ್ಷನ್ ಚೇಂಜ್ ಮಾಡಿದೀನಿ ಅದಕ್ಕೆ ಈ ಕಡೆಗೆ. ಇವೆಲ್ಲ ಕನೆಕ್ಷನ್ ಗೊತ್ತಾಗೋದಿಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೀರ್ ಎಲ್ಲಿಂದ ಬರ್ತಾ ಇದೆ ಅಂತ ತೋರಿಸ್ತಲ್ಲ ನಿಮಗೆ, ಏನೇನ್ ಫಿಟ್ ಆಗಿ ಎಲ್ಲೆಲ್ಲಿಂದ ಕನೆಕ್ಷನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ ಇದರಲ್ಲಿ. ಈಗ ಇಲ್ಲೆಲ್ಲ ರೆಡಿ ಆಯ್ತು. ಇದು ಪ್ಯೂರಿಫೈಡ್ ವಾಟರ್ ಒಂದು ಹಾಕ್ಬೇಕು. ನೆಕ್ಸ್ಟ್ ಬಂದು ಇನ್ಪುಟ್ ಬಂದು ಸೆಡಿಮೆಂಟ್ ಕಾರ್ಬನ್. ಇಷ್ಟೇ, ಫೈನಲ್ಲಿ ಮುಗ್ದೋಗ್ಬಿಡತ್ತೆ. ಈಗ ಹಾಕಿ ತೋರಿಸ್ತೀನಿ ನೋಡಿ. ಪ್ಯೂರಿಫೈಡ್ ವಾಟರ್ ಒಂದು ಹಾಕ್ತೀನಿ ಈಗ. ಈಗ ನೋಡಿ, ಅಲ್ಲಿಗೆ ಪ್ಯೂರಿಫೈಡ್ ವಾಟರ್ ಒಂದು ಎಲ್ಬೋ ಹಾಕ್ಬಿಟ್ಬಿಡಿ ಸಾಕು. ಬರೀ ಪೈಪ್ ಹಾಕೋದ್ರಿಂದ ಅದು ಓಪನ್ ಆಗಂತ ಆಗ್ಬಿಡತ್ತೆ. ಎಲ್ಲಿ ಅಂತ ನೋಡ್ಕೊಳ್ಳಿ, ಇಲ್ಲಿ ಈ ಸೈಡ್ ಬರುತ್ತೆ, ಈ ಸೈಡಿಗೆ. ಓಕೆ, ಇದು ಫ್ಲೋಟ್ ಸ್ವಿಚ್ ಇದೆ. ಒಂದು ಹೋಲಲ್ಲಿ ಫ್ಲೋಟ್ ಸ್ವಿಚ್ ಇರುತ್ತೆ, ಇನ್ನೊಂದಕ್ಕೆ ಎಲ್ಬೋ ಹಾಕಿ ಔಟ್ ಸೈಡು ಪ್ಯೂರಿಫೈಡ್ ವಾಟರ್ ಟ್ಯಾಂಕಿಗೆ ಬೀಳಂಗ್ ಮಾಡೋಂಥದ್ದು. ಇದು ಇಲ್ಲಿ ಏನು UV ಚೇಂಬರ್ ಇಂದ ಬಂದಿದೆ ಅದು. ನೋಡಿ, ಎಲ್ಬೋ ಹಾಕಿ ಇಲ್ಲಿ ಕೊಡೋದು. ತುಂಬಾ ಸಿಂಪಲ್ ಇದೆ ಇದು. ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಇದೆ. ಫಾಸ್ಟ್ ಆಗಿ ಅಸೆಂಬ್ಲಿ ಆಗ್ಬಿಡತ್ತೆ ಈ ಮಾಡಲ್. ಈ ನೋಡಿ, ಇದಾಗಿದೆ ಕಂಪ್ಲೀಟ್. ಈಗ ಸೆಡಿಮೆಂಟ್ ಕಾರ್ಬನ್ ಹಾಕಿದ್ರೆ ಮುಗ್ದೇ ಹೋಯ್ತು. ವೈರಿಂಗ್ ಕನೆಕ್ಷನ್ ಒಂದು ಬಾಕಿ ಇದೆ. ಮೊದಲು ಆದಷ್ಟು ಕಾರ್ಬನ್ ಹಾಕಿದ್ರೆ ನಿಮಗೆ ಡಸ್ಟ್ ಪಾರ್ಟಿಕಲ್ ಬರೋಂಥದ್ದು ಫಸ್ಟ್ ಕಾರ್ಬನ್ ನಲ್ಲಿ ಇರೋದು ಅದರಲ್ಲೇ ಬ್ಲಾಕ್ ಆಗ್ಬಿಡುತ್ತೆ, ಕಂಟಿನ್ಯೂ ಮುಂದಕ್ಕೆ ಬರೋದಿಲ್ಲ. ಇದು ನೋಡಿ, ಇದು ಕಾರ್ಬನ್ನು. ಕಾರ್ಬನ್ ಆದ್ಮೇಲೆ ಸೆಡಿಮೆಂಟ್ ಎಲ್ಲ ಡೈರೆಕ್ಷನ್ ನೋಡಾಕಿ. ಫ್ಲೋ ಡೈರೆಕ್ಷನ್ ಹಿಂಗಿಂದ ಸರಿ ಉಲ್ಟಾ ಹಾಕಿದೆ ನೋಡಿ, ಉಲ್ಟಾ ಹಾಕಿದ್ರೆ ಬೇಗ ಚೋಕ್ ಆಗತ್ತೆ. ನೀರ್ ಇಲ್ಲಿಂದ ಬರುತ್ತೆ. ನೀರ್ ಇಲ್ಲಿಂದ ಬಂದಿದ್ದು ಇನ್ಪುಟ್ ಇಂದ ಪ್ರೀ ಫಿಲ್ಟರ್ ಬೌಲ್ ಇಂದ ಬಂದಿದ್ದು ಇಲ್ಲಿಗೆ ನೋಡಿ. ಡೈರೆಕ್ಷನ್ ಹಿಂಗಿದೆ, ಕೆಳಗಡೆಗಿದೆ, ಉಲ್ಟಾ ಹಾಕಿದೀನಿ. ಈ ರೀತಿ ಮಾಡಿ ಹಾಕೊಂಡ್ರೆ ನಿಮಗೆ ಬೇಗ ಬ್ಲಾಕ್ ಆಗ್ಬಿಡತ್ತೆ ಇದು. ಈ ರೀತಿ ಯಾವಾಗ ಸರ್ವಿಸಿಗೆ ಮಾಡುವಾಗ, ಬಿಚ್ಚುವಾಗ ಏನೇ ಮಾಡಿದ್ರು ಈ ರೀತಿ ಉಲ್ಟಾ ಹಾಕ್ಕೊಡುದು. ಹಂಗಾಗಿ ಇದರಲ್ಲೆಲ್ಲ ಆರೋ ಡೈರೆಕ್ಷನ್ ಇರುತ್ತೆ. ಇದರಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ. ಬರೋ ಡಸ್ಟ್ ಪಾರ್ಟಿಕಲ್ ಡೇ ಬೈ ಡೇ ಕಲೆಕ್ಟ್ ಆಗೋ ಬದಲು ಬೇಗ ಚೌಕ ಆಗ್ಬಿಡುತ್ತೆ. 6 ತಿಂಗಳು ವರ್ಷ ಬರುವಂತ ಫಿಲ್ಟ್ರು ನಿಮಗೆ ಒಂದು ವಾರಕ್ಕೆನೆ ಚೌಕ ಆಗ್ಬಿಡುತ್ತೆ. ಇದರಲ್ಲಿ ಏರಿಯಾ ಜಾಸ್ತಿ ಕೊಟ್ಟಿರುತ್ತೆ. ಈ ಸೈಡ್ ಏರಿಯಾ ತುಂಬಾ ಕಮ್ಮಿ ಇರುತ್ತೆ. ಏರಿಯಾ ಕಮ್ಮಿ ಇರೋದೇ ಅದರಲ್ಲಿ ಪ್ರಾಬ್ಲಮ್ ಆಗತ್ತೆ. ಈ ರೀತಿ ಕೆಲವೊಬ್ರು ಡೈರೆಕ್ಷನ್ ನೋಡ್ದಲ್ಲೇ ಮಿಸ್ ಮಾಡ್ಕೊಂತಾರೆ. ಇದು ನೋಡಿ, ಆರೋ ಹಿಂಗಿದೆ ಡೈರೆಕ್ಷನ್. ಇದು ಇನ್ಪುಟ್, ಈ ಕಡೆ ಇನ್ಪುಟ್. ಈಗ ಸರಿಯಾಗಿದೆ. ಈಗ ನೋಡಿ, ನೀರು ಹೀಗೆ ಹೋಗುತ್ತೆ. ಈಗ ಹೋಗಿದ್ದು ಮೇಲ್ಗಡೆಯಿಂದ ಮತ್ತೆ ಕೆಳಗಡೆ ಬರುತ್ತೆ. ಪೈಪ್ ಲೆಂತ್ ಎಷ್ಟೆಷ್ಟು ಬೇಕು ಅಷ್ಟೇ ಕಟ್ ಮಾಡಿ. ತುಂಬಾ ಜಾಸ್ತಿ ಆದ್ರೆ ಅಲ್ಲಿ ಅಡ್ಡ ಆಗ್ಬಿಡತ್ತೆ, ಇಲ್ಲ ಲೀಕೇಜ್ ಬರುತ್ತೆ. ಈ ರೀತಿ ಚಾನ್ಸಸ್ ಇರುತ್ತೆ. ಇದು ಇನ್ಪುಟ್, ಇದು ಔಟ್ಪುಟ್. ಇದು ಬಂದು ಎಲ್ಲಿ ಕನೆಕ್ಟ್ ಆಗತ್ತೆ? SV ಒಳಗಡೆ ನಾವು ಬಿಟ್ಟಿದ್ವಲ್ಲ SV, ಅಲ್ಲಿ ಕನೆಕ್ಷನ್ ಆಗ್ಬೇಕು. ಒಳಗಡೆ ನಾವು ಬಿಟ್ಟಿದೆ ಹಾಗೆ. ಫಸ್ಟ್ ಕನೆಕ್ಷನ್ ಮಾಡಿದ್ವಲ್ಲ ಅದು. ಇಲ್ಲಿ SV ಇನ್ಪುಟ್ ಬಿಟ್ಟಿದೆ ನೋಡಿ, ಒಳಗಡೆ ಇದೆ. ಇದು ಬಲ್ಕ್ ಪೈಪ್ ಲೈನ್ ಕನೆಕ್ಷನ್ ಎಲ್ಲ ಮಾಡಿರೋದ್ರಿಂದ ಅದು ಬರ್ತಿಲ್ಲ ಅಷ್ಟೇ. ಅಲ್ಲಿಗೆ SV ಕನೆಕ್ಷನ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಅಲ್ವಾ SV?
ಎಸ್ ವಿ ಇನ್ಪುಟ್ ಅದು ಎಲ್ಲೋ ಹೋಗಿದೆ ಅಂತೇಳಿ ಫಸ್ಟ್ ಅಲ್ಲಿ ವಿಡಿಯೋ ಹಿಂದೆ ಮಾಡಿ ನೋಡ್ಕೊಳ್ಳಿ. ಇಷ್ಟೇ, ಇದಕ್ಕೆ ಕನೆಕ್ಷನ್ ಮಾಡಿದ್ರೆ ಮುಗಿದೋಯ್ತು ಕೆಲಸ ನಿಮ್ದು. ನಿಮಗೊಂದು ಅರ್ಧ ಗಂಟೆಲಿ ಫಿಟ್ ಆಗೋಗ್ಬಿಡುತ್ತೆ. ಪೈಪ್ ಲೈನ್ ಕನೆಕ್ಷನ್ ಇಷ್ಟೇ, ತುಂಬಾ ಸಿಂಪಲ್ ಇದೆ. ಇವನ್ ನಾವೊಂದು ಬಿಟ್ಟಿದ್ವಿ, ಯಾವುದು ಅಂದ್ರೆ ಯು ವಿ ಬಿಟ್ಟಿದ್ದೊಂದು ಈಗ ಕನೆಕ್ಷನ್ ಮಾಡಬೇಕು. ಯು ವಿಲು ನೆಗೆಟಿವ್ ಪಾಸಿಟಿವ್ ಅಂತ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ನ ತೋರಿಸ್ತೀನಿ. ಇದರಲ್ಲಿ ಏನು ಪಂಪ್ ಕನೆಕ್ಷನ್ ಅಥವಾ ಎಸ್ ವಿ ಕನೆಕ್ಷನ್ ಇದೆ ಅದೇ ಪ್ಯಾರಲಲ್ ಆಗಿ ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಹಾಕ್ಬಿಡಿ. ಎಲ್ಲ ರೆಡಿ ಇಟ್ಕೊಂಡ್ರೆ ನೀವು ಏನ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಷ್ಟೇ. ಒಂದು 1/4 ಗಂಟೆ ಇರ್ಬೋದು ಈ ವಿಡಿಯೋ ಆಗೋಕ್ಕೆ. ಒಂದು 1/4 ಗಂಟೆನಲ್ಲಿ ನೀವು ಯೂನಿಟ್ನೇ ರೆಡಿ ಮಾಡ್ಬೋದು. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಾಫ್ ಅನ್ ಅವರ್ ಹಿಡಿಯುತ್ತೆ ಅಷ್ಟೇ. ನೀವು ಹಳೇದ್ ರಿಪೇರಿ ಮಾಡೋದು ಲೇಟ್ ಆಗ್ಬೋದು ಬೇಕಾರೆ, ಬಟ್ ಅಸೆಂಬ್ಲಿಂಗು ತುಂಬಾ ಫಾಸ್ಟ್ ಆಗುತ್ತೆ. ಇದರಲ್ಲಿ ಇರೋದೆಲ್ಲ ನೆಗೆಟಿವ್ ಪಾಸಿಟಿವ್. ನಾವು ಫ್ಲೋಟ್ ಸ್ವಿಚ್ ಇಲ್ಲೇ ಕೊಟ್ಟಿರ್ತೀವಿ. ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್ ಕೂಡ ಇದರಲ್ಲೇ ಬಂದ್ಬಿಡತ್ತೆ. ಬಟ್ ಕೆಲವರಿಗೆ ಇದು ಕನ್ಫ್ಯೂಸಿಂಗ್ ಆಗಿದೆ. ಪ್ಯೂರೋಸಿಸ್ ವೈರಿಂಗ್ ಕನೆಕ್ಷನ್ ನಿಮಗೆ ಒಂದು ವಿಡಿಯೋ ಇದೆ ಇದ್ರದೇ, ಅದನ್ನ ಬೇಕಾದ್ರೆ ಹೋಗಿ ನೋಡಿ. ಕನ್ಫ್ಯೂಸ್ ಆದ್ರೆ ಪೂರ್ತಿ ಸಿಂಪಲ್ ಆಗಿ ತೋರಿಸಿದೆ ಅದರಲ್ಲಿ ಎಲ್ಲ ವೈರಿಂಗ್ ಕನೆಕ್ಷನ್. ದಯವಿಟ್ಟು ಅಕ್ವಾಬ್ಲೇಸ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಟೆಕ್ನಿಕಲ್ ವಿಡಿಯೋಸ್ ಇದ್ರಲ್ಲಿ ಬರ್ತಾನೆ ಇರುತ್ತೆ. ಇನ್ ಕೇಸ್ ಯಾರ ವಾಟರ್ ಪ್ಯೂರಿಫೈರ್ ಪ್ಯೂರೋಸಿಸ್ ಬೇಕು ಅಂದ್ರೆ ಬೇಕಾದ್ರೆ ತಗೋಬಹುದು. ಕೆಳಗಡೆ ನಂಬರ್ ಕೊಟ್ಟಿರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡಿ. ಯಾವ ಊರಿಗೆ ಬೇಕು ಅಂದ್ರೆ ಕಳಿಸ್ಕೊಡ್ತೀವಿ ಬೇಕಾರೆ. ತುಂಬಾ ಸಿಂಪಲ್, ನೀವೇ ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬಹುದು. ಇನ್ಸ್ಟಾಲೇಷನ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲೇ ಇದೆ, ಬೇಕು ಅಂದ್ರೆ ಒಂದ್ಸಲ ಹೋಗಿ ನೋಡಿ. ಆಯ್ತು ಕನೆಕ್ಷನ್ ಇಷ್ಟೇ. ಇದು ಬಂದು RO UV TDS ಕಂಟ್ರೋಲರ್ ಅಂತ ಆ ಮಾಡಲ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಸೆಡಿಮೆಂಟ್ ಕಾರ್ಬನ್ ಬೇಸಿಕ್ ಇರುತ್ತೆ, FR ಕಂಪಲ್ಸರಿ ಇರುತ್ತೆ, ಹಾಕ್ಲೇಬೇಕು. ಇಷ್ಟೇ, ವಾಟರ್ ಪ್ಯೂರಿಫೈರ್ ರೆಡಿ ಆಗೋಯ್ತು. ಈಗ ಎಷ್ಟು ನಿಮಿಷ ಆಯ್ತು ನೋಡಿ, 17 ನಿಮಿಷ. ಮ್ಯಾಕ್ಸಿಮಮ್ ನೀವು ಅರ್ಧ ಗಂಟೆನಲ್ಲಿ ಫಿನಿಶೇ ಮಾಡ್ಬಿಡೋದು. ಅರ್ಧ ಗಂಟೆನೂ ತಗೊಳ್ಳಲ್ಲ, ಕೆಲವರಿಗೆ ಇನ್ನೂ ಬೇಗ ಆಗತ್ತೆ. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ತಗೊಂತಷ್ಟೇ. ಅರ್ಧ ಗಂಟೆಲಿ ಓಪನ್ ಮಾಡಿ ಎಲ್ಲ ಮಾಡಿ ಮುಗಿಸ್ಬೋದು. ನೋಡಿ ಎಲ್ಲ ಕಂಪ್ಲೀಟ್ ರೆಡಿ ಆಯ್ತು. ಈ ಇಂಡಿಕೇಟರ್ ಹೇಗೆ ವರ್ಕ್ ಆಗತ್ತೆ ಅಂತ ತೋರಿಸ್ತೀನಿ. ಈಗ ನೋಡಿ, ಪ್ಲಗ್ ಪಾಯಿಂಟ್ ಹಾಕಿ ಆನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಆನ್ ಅಂಡ್ ಆಫ್ ಆಗ್ತಾ ಇದೆ ನೋಡಿ. ಸ್ವಿಚ್ ಆನ್ ಅಂಡ್ ಆಫ್ ಮಾಡ್ತಾ ಇದ್ದೀನಿ. ಇದರಲ್ಲಿ UV ಲೈಟ್ ಬಂತ ನೋಡಿ, ಪಂಪ್ ಓಡ್ತಾ ಇದೆಯಲ್ಲ ನೋಡ್ಕೊಳ್ಳಿ. ಅದ್ರ ಮೇಲೆ ಕೈ ಇಟ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಸೋಲ್ನೇಡ್ ವಾಲ್ ಒಳಗಡೆ SV ಏನಿದೆ ಅದು ಸೌಂಡ್ ಬರುತ್ತೆ, ಕಟ್ ಅಂತ ಹೇಳಿ. ಅದು ಆಪರೇಟ್ ಆಗ್ತಾ ಇದೆಯಲ್ಲ ನೋಡಿ. ಫ್ಲೋಟ್ ಸ್ವಿಚ್ ನ ಎತ್ತಿ ಕೂಡ ನೀವು ನೋಡ್ಬೋದು ಮೇಲೆ ಕೆಳಗೆ. ಈ ಫ್ಲೋಟ್ ಸ್ವಿಚ್ ಏನಿದೆ ಇದೆ ಫ್ಲೋಟ್ ಸ್ವಿಚ್ ನೋಡಿ. ಇದು ನೀರ್ ಬರೋಂಥದ್ದು, ಎಲ್ಬೋ ಹಾಕಿತ್ತಲ್ಲ ಪ್ಯೂರಿಫೈಡ್ ವಾಟರ್ ಬರೋದು. ಇದರಲ್ಲಿ ಇದು ಫ್ಲೋ ಇಂಡಿಕೇಟರ್, ಇದು ಪವರ್ ಇಂಡಿಕೇಟರ್. ಇದು ಟ್ಯಾಂಕ್ ಫುಲ್ ಆದಾಗ ಆಟೋಮೆಟಿಕ್ ಆನ್ ಆಗುತ್ತೆ, ಇದು ಆಫ್ ಆಗುತ್ತೆ. ಈಗ ನೋಡಿ, ನಿಮಗೆ ಫ್ಲೋಟ್ ಸ್ವಿಚ್ ನ ನಾನು ಎತ್ತಿ ತೋರಿಸ್ತೀನಿ, ಆಫ್ ಆನ್ ಮಾಡ್ತೀನಿ. ಈಗ ನೋಡಿ, ಮೇಲ್ಗಡೆ ನೀರ್ ಬಂದ ಕೂಡಲೇ ಫಿಲ್ ಆದ ಕೂಡಲೇ ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ. ಆನ್ ಆದಾಗ ಡ್ರಾಪ್ ಇಂಡಿಕೇಟರ್ ಇದೆಯಲ್ಲ ಬರ್ತಾ ಇದೆ, ನೀರ್ ಫಿಲ್ ಆಗ್ತಾ ಇದೆ ಅಂತ. ಪವರ್ ಇಂಡಿಕೇಟರ್ ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ, ಇದು ಟ್ಯಾಂಕ್ ಫುಲ್ ಆಗಿದೆ ಅಂತ. ಈಗ ನೀರ್ ಕಡಿಮೆ ಆದ ಕೂಡಲೇ ಆನ್ ಆಗುತ್ತೆ, ಮತ್ತೆ ಫುಲ್ ಆಗುತ್ತೆ. ಓಕೆ, ಇಷ್ಟೇ, ತುಂಬಾ ಸಿಂಪಲ್ ಇದೆ ಪ್ಯೂರೋಸಿಸ್. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.